ಅಖಿಲಾಂಡ ಕೋಟಿ ಬ್ರಹ್ಮಾಂಡರಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಬಲದಿಂದ ತುಂಬ ಚೆನ್ನಾಗಿದ್ದೀರಾ. ಏನೇ ಏರಿಳಿತಗಳು ಬಂದರೂ ಕೂಡ ಜೀವನದಲ್ಲಿ ಅವುಗಳನ್ನು ಎದುರಿಸುವ ಆತ್ಮವಿಶ್ವಾಸವನ್ನು ಹೊಂದಿ ಈಗ ಒಂದು ಒಳ್ಳೆಯ ಉದ್ದೇಶದತ್ತ ನಿಮ್ಮ ಪಯಣವನ್ನು ಶುರು ಮಾಡಿದರೆ ಖಂಡಿತ ಒಳ್ಳೆಯದಾಗಲಿ ಅಂತೇಳಿ ನಾನು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡೋಣ. ಬಾಬಾರವರನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ನೆನಪು ಮಾಡಿಕೊಂಡು ನೀವು ಈ ರೀಡಿಂಗ್ನ ನೋಡ್ತಾ ಹೋಗಿ. ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ಹಾಗೆ ನೀವು ನಂಬಿದ ದೈವಶಕ್ತಿಗಳಿಂದ ಒಂದು ಮಾರ್ಗದರ್ಶನ ಹಾಗೆ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಮುಂದೆ ಯಾವೆಲ್ಲ ರೀತಿ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಒಂದು ಬಲವನ್ನು ತುಂಬುತ್ತವೆ, ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ತಗೊಳ್ತೀರಾ ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ನಿಮ್ಮದೇ ಕರ್ಮಗಳ ಒಂದು ಫಲವಾಗಿರುತ್ತೆ. ನಿಮ್ಮದು ಅರೇಂಜ್ ಮ್ಯಾರೇಜೇ ಆಗಿರಲಿ ಇಲ್ಲವೇ ಲವ್ ಮ್ಯಾರೇಜೇ ಆಗಿರಲಿ, ನಿಮ್ಮ ಕಾರ್ಮಿಕ್ ರಿಲೇಷನ್ಶಿಪ್ನಿಂದ ನಿಮ್ಮ ಮಧ್ಯ ಕೆಲವರು ಬಂದೇ ಬರಬೇಕು ಅಂತ ಇದ್ದರೆ ಖಂಡಿತ ಬಂದೇ ಬರ್ತಾರೆ. ಅದು ಯಾಕಂದರೆ ನಿಮ್ಮ ಹಿಂದಿನ ಒಂದು ಕರ್ಮದ ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಕೆಲವರ ಮಧ್ಯಪ್ರವೇಶವಾಗಿರುತ್ತೆ. ವಾಸ್ತವವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿಯೇ ಕೆಲವೊಂದು ಸಾರಿ ಮದುವೆ ಆದಮೇಲೂ ಕೂಡ ಎರಡನೇ ಮದುವೆ ಆಗೋದು, ಈ ರೀತಿ ಎಲ್ಲ ಒಂದು ಏನೋ ನಡೆಯುತ್ತೆ ಕೆಲವರ ಜೀವನದಲ್ಲಿ. ಅಂದರೆ ಅದು ಸುಮ್ಮನೆ ನಡೆಯೋದಿಲ್ಲ. ಅದೇ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಹಿಂದಿನ ಜನ್ಮದ ಒಂದು ಕರ್ಮದ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆ ಕೆಲವರ ಒಂದು ಮಧ್ಯಪ್ರವೇಶ ಆಗಿರುತ್ತೆ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗೋದೇ ಇಲ್ವಾ ಅನ್ನೋದಾದರೆ, ಅಂದರೆ ಅದು ಲವ್ ಮ್ಯಾರೇಜಲ್ಲೇ ಆಗಿರ್ಬೋದು, ಇಲ್ಲ ವೈಯಕ್ತಿಕ ಸಂಬಂಧಗಳಲ್ಲೇ ಆಗಿರ್ಬೋದು. ಕೆಲವರು ಮಧ್ಯಪ್ರವೇಶ ಮಾಡಿದ್ದಾರೆ ಅಂದರೆ ಅದು ಯಾವುದೇ ರೀತಿ ಕಾರಣವಿಲ್ಲದೆ ಬಂದಿದ್ದಾರೆ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಶಾಂತವಾಗಿ ಒಂದು ಯೋಜನೆ ಮಾಡಿ ಆ ವಿಚಾರವನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ, ಶಾಂತವಾಗಿ ಯೋಚನೆ ಮಾಡಿದಾಗ ಖಂಡಿತ ಅದರಿಂದ ನೀವು ಹೊರಗೆ ಬರ್ಬೋದು. ಅಂದರೆ ಅವರನ್ನು ಹೊರಗೆ ಹೋಗೋ ಹಾಗೆ ಮಾಡ್ಬೋದು. ನೀವು ಅಲ್ಲಿ ಒಂದು ಬಲವಾದ ನೆಲೆಯನ್ನು ಕಂಡುಕೊಳ್ಬೋದು. ಇಲ್ಲ ಅಂತಲ್ಲ, ನಿಮ್ಮ ಒಂದು ತಾಳ್ಮೆ ಆಗಿರ್ಬೋದು, ಹಾಗೆ ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಧೈರ್ಯ, ಆತ್ಮವಿಶ್ವಾಸದ ನಡೆನುಡಿಗಳಾಗಿರ್ಬೋದು, ಖಂಡಿತ ಅಲ್ಲಿ ಒಂದು ಬದಲಾವಣೆಯನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಕೆಲವರ ಎನರ್ಜಿಯ ಪ್ರಕಾರ. ಹಾಗೆ ಈ ಸಂಬಂಧ ಹಿಂದಿನ ಜನ್ಮದ ಅಥವಾ ಹಳೆಯ ಕರ್ಮಗಳ ಸಂಪರ್ಕವನ್ನು ಖಂಡಿತ ಹೊಂದಿರುತ್ತೆ. ಕಾರ್ಮಿಕ್ ಬಂಧನ ಅಂತ ಹೇಳೋದು ಇದನ್ನು, ಕಾರ್ಮಿಕ್ ರಿಲೇಷನ್ಶಿಪ್. ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಆಕರ್ಷಣೆ ತೀವ್ರವಾಗಿದ್ದು, ನೀವು ಒಂದು ಸಂಬಂಧದಲ್ಲಿ ಹೋಗ್ತಾ ಇದ್ದೀರಾ, ಆಕರ್ಷಣೆ ಆಗ್ತಾ ಇದೆಯಾ ಆ ಸಂಬಂಧ ನಿಮ್ಮ ಕಡೆಗೆ ಅಂದರೆ ಅದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ತೋರಿಸ್ತಾ ಇದೆ. ಆದರೆ ಇಲ್ಲಿ ವಾಸ್ತವವಾಗಿ ನಿಮಗೆ ಅದರಿಂದ ಬದಲಾವಣೆ ಕಂಡುಕೊಳ್ಳೋಕ್ಕೆ ಒಂದು ದಾರಿ ಅಂತೂ ಇದೆ. ವಾಸ್ತವ ಒಂದು ಜೀವನಕ್ಕೆ ಹೋಲಿಸಿದರೆ ಇಲ್ಲಿ ನಿಮಗೆ ನಿಮ್ಮ ಬುದ್ಧಿ ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿರ್ಬೋದು, ಇಲ್ಲ ದೈವಶಕ್ತಿಗಳನ್ನು ಆರಾಧನೆ ಮಾಡ್ತಾ ಇದ್ದೀರಾ, ಹಾಗೆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿದ್ದೀರಾ ಅಂದರೆ ಇಲ್ಲಿ ಸರಿ ತಪ್ಪುಗಳ ವಿವರ ಅಂದರೆ ಒಂದು ವಿವೇಕ ಬುದ್ಧಿ ನಿಮಗೆ ಇರುತ್ತೆ. ಅದರ ಪ್ರಕಾರ ನೀವು ಕೆಲವೊಂದು ಸಾರಿ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಕಷ್ಟ ಆಗತ್ತೆ, ಆದರೆ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಹಾಗಾಗಿ ಒಂದು ಒಳ್ಳೆಯ ನಿರ್ಧಾರ ನಿಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ನೀನು ಭಗವಂತನ ಸಹಾಯವನ್ನು ತಗೊಳ್ಬೇಕಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲ ಅಂದರೆ ಕೆಲವೊಂದು ಸಾರಿ ಮನಸ್ಸು ಹೇಳ್ತಾ ಇರತ್ತೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ. ನೀವು ಆ ಮಾತನ್ನು ಕೇಳ್ದೇ ಅದೇ ಒಂದು ಹಿಂದಿನ ಕಾರ್ಮಿಕ್ ರಿಲೇಷನ್ಶಿಪ್ಗೆ ಒಳಗಾದಾಗ, ಆ ಕರ್ಮದ ಬಂಧನಕ್ಕೆ ಒಳಗಾದಾಗ ಅಲ್ಲಿ ಕೆಲವು ಪರಿಸ್ಥಿತಿಗಳು ನಿಮ್ಮನ್ನು, ನಿಮ್ಮ ಜೀವನವನ್ನು ಹದಗೆಡಿಸ್ಬೋದು, ಛಿದ್ರವಾಗಿಸ್ಬೋದು, ಇಲ್ಲ ಅಲ್ಲಿ ಭಿನ್ನಾಭಿಪ್ರಾಯಗಳನ್ನು ತರ್ಬೋದು, ಜೀವನವನ್ನೇ ಹಾಳು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇನ್ನೊಬ್ಬರ ಮಧ್ಯೆ ನೀವೇ ಪ್ರವೇಶ ಮಾಡ್ತಾ ಇದ್ದೀರಿ ಅಂದ್ರೂ, ಇಲ್ಲ ಇನ್ನೊಬ್ಬರು ನಿಮ್ಮ ಜೀವನದ ಮಧ್ಯೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಅದರ ಅಂತ್ಯ ಮಾತ್ರ ಖಂಡಿತ ಅದು ಬೇರೆದ್ದೇ ರೀತಿಯಲ್ಲಿ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ. ಅಂದರೆ ಅದು ಚೆನ್ನಾಗಿರೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಆ ಸಮಯದಲ್ಲಿ ನಿಮ್ಮ ಬುದ್ಧಿ ಎಲ್ಲೋ ಒಂದು ರೀತಿಯಲ್ಲಿ ಹೇಳುತ್ತೆ, ನಿಮಗೆ ಒಂದು ವಿವೇಕವನ್ನು ಸೂಚಿಸುತ್ತೆ, ನಿಮ್ಮ ಗಮನಕ್ಕೆ ತರುತ್ತೆ. ಯಾಕಂದರೆ ಅದು ನಿಮ್ಮ ಈ ಸಮಯ ಒಂದು ದೈವಿಕ ಸಮಯ ಆಗಿರೋದ್ರಿಂದ ಅಲ್ಲಿ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಆ ಗುರು ಒಂದು ಮಾರ್ಗದರ್ಶನವನ್ನು ನಿಮಗೆ ಕೊಟ್ಟೇ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಕೊಂಡು ಆ ಒಂದು ಕಾರ್ಮಿಕ್ ಒಂದು ಬಂಧನಕ್ಕೆ ನೀವು ಒಳಗಾಗೋದನ್ನು ತಪ್ಪಿಸ್ಕೊಂಡ್ರೆ, ಆ ಗುರುವಿನ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗ್ಬಿಟ್ರೆ ಖಂಡಿತವಾಗಿಯೂ ಅದು ಅಲ್ಲಿಗೆ ಅಂತ್ಯಗೊಳ್ಳುತ್ತೆ. ಅಂದರೆ ಇಲ್ಲಿ ನೀವು ಏನೇ ಒಂದು ಹಿಂದಿನ ಜನ್ಮದನ್ನು ಪಡ್ಕೊಂಡು ಬಂದಿದ್ರು ಇಲ್ಲಿ ಅನುಭವಿಸ್ಬೇಕು ಅಂತ ಹೇಳಿ, ಆದರೆ ಗುರುವಿನ ಶರಣದಲ್ಲಿ ಹೋಗಿರೋದ್ರಿಂದ ಮತ್ತು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದೋದ್ರಿಂದ, ಹಾಗೆ ಈ ಸಮಯದಲ್ಲಿ ಅದನ್ನು ತಿದ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ವಾಸ್ತವವಾಗಿ ಆಲೋಚನೆ ಮಾಡೋದ್ರಿಂದ ಖಂಡಿತ ಆ ಒಂದು ಎನರ್ಜಿಯನ್ನು ಅಲ್ಲಿ
ನೀವು ಕಳ್ಕೊಳ್ಬೋದು. ಪರಿಹಾರ ಇದೆ. ಅದು ಒಂದು ಪೂಜೆ ಪುನಸ್ಕಾರಗಳ ಮೂಲಕ ಆಗಿರ್ಬೋದು, ಒಂದು ಯಾವುದೋ ರೀತಿಯಲ್ಲಿ ನೀವೊಂದು ನಿಮ್ಮ ಗಮನವನ್ನು ಬೇರೆಡೆ ಸೆಳೆದಾಗ ಆ ಸಮಯ ಕಳೆದು ಹೋಗ್ಬಿಡುತ್ತೆ, ಸ್ಥಿರವಾಗಿ ಉಳಿಯೋದಿಲ್ಲ. ಆ ಸಮಯದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಹಿಂದಿಂದ ಏನೊಂದು ಪ್ರಾರಬ್ಧ ಕರ್ಮದ ಮೂಲಕ ಸಿಗಬೇಕಾಗಿತ್ತಲ್ಲ, ಅದನ್ನು ಕಳ್ಕೊಳ್ಳೋಕ್ಕೆ ಕೂಡ ಇಲ್ಲಿ ದಾರಿ ಸಿಗುತ್ತೆ. ದಾರಿ ಇಲ್ಲ ಅಂತಲ್ಲ, ಆದರೆ ಪ್ರಾರಬ್ಧ ಕರ್ಮದಲ್ಲಿ ಏನು ಪಡ್ಕೊಂಡು ಬಂದಿರ್ತಾರಲ್ಲ ಅದು ನಡೀಲೇಬೇಕಾಗಿರುತ್ತೆ. ಆದರೆ ಇಲ್ಲಿ ನಿಮಗೆ ನಿಮ್ಮದೇ ಆದ ಒಂದು ವಾಸ್ತವ ಒಂದು ವರ್ತಮಾನಕ್ಕೆ ನೀವು ಹೇಗೆ ಒಂದು ಯೋಚನೆ ಮಾಡೋ ಶಕ್ತಿ ಇರುತ್ತೋ, ಹಾಗೆ ಒಂದು ಯಾವ ರೀತಿ ಬದಲಾವಣೆಯನ್ನು ಕಂಡುಕೊಂಡಿರ್ತೀರೋ, ಗುರುವಿನಲ್ಲಿ ಒಂದು ಶರಣಾಗಿರ್ತೀರೋ, ಅವರು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ. ನೀವು ಮಾಡಿದ ದಯೆ, ದಾನ, ಧರ್ಮದ ಸೇವೆ, ಪ್ರಕೃತಿಯ ಒಂದು ನಂಟಾಗಿರ್ಬೋದು, ಇವೆಲ್ಲವೂ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಹೀಲ್ ಮಾಡಿ ನಿಮ್ಗೆ ಹೇಳ್ತವೆ, ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಅದರಿಂದ ನೀನು ಹೊರಗೆ ಬರಬೇಕು, ಈ ರೀತಿ ತೀರ್ಮಾನ ತಗೋ ಅನ್ನೋ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಿಮ್ಮನ್ನು ಎಚ್ಚರಿಸ್ತವೆ. ಇವೆಲ್ಲವನ್ನ ಮೀರಿ ನೀವು ಹೋದಾಗ ಅದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ನೀವು ಅನುಭವಿಸಲೇಬೇಕು ಅನ್ನೋದು ಆಗಿರುತ್ತೆ. ಇಲ್ಲಿ ಅದನ್ನು ತಪ್ಪಿಸ್ಲಿಕ್ಕೆ ತುಂಬ ರೀತಿಯ ದಾರಿ ಇರುತ್ತೆ. ಇದು ಎಲ್ಲದಕ್ಕೂ ಬರುತ್ತೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಇಲ್ಲಿ ವೈಯಕ್ತಿಕ ಸಂಬಂಧ, ಹಾಗೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಬಗ್ಗೆ, ಅಂದರೆ ಅದರ ಮಧ್ಯೆ ಯಾರಾದರೂ ಪ್ರವೇಶ ಮಾಡಿಬಿಡ್ತಾರಲ್ಲ, ಆ ರೀತಿ ಆಗಿದೆ, ಆ ರೀತಿ ಈಗ ಎಷ್ಟೋ ಜನ ನೀವು ನೊಂದ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಈ ಮಾಹಿತಿ ಸಿಗ್ತಾ ಇರೋದು. ಈ ರೀತಿ ಕೂಡ ಆಗತ್ತೆ. ಆ ರೀತಿಯಾಗಿ ನೀವು ಅವರಿಗೂ ಕೂಡ ತಿಳಿಸಿ ಹೇಳ್ಬೋದು. ಇಲ್ಲ ನೀವು ಕೂಡ ಆ ದಾರಿಯಲ್ಲಿದ್ದರೆ ನೀವು ಕೂಡ ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಬೋದು. ಅದಕ್ಕೆ ಇದು ಒಂದು ಮಾದರಿಯ ರೀಡಿಂಗ್ ಆಗಿರುತ್ತೆ. ಇಲ್ಲಪ್ಪ ಇನ್ನೂ ಕೆಲವರಿಗೆ ಯಾವ ರೀತಿ ಎನರ್ಜಿ ಇಲ್ಲಿ ಬರ್ತಾ ಇದೆ ಅಂದರೆ, ಈಗಾಗಲೇ ನೀವು ಆ ಮಧ್ಯ ಪ್ರವೇಶ ಮಾಡಿಬಿಟ್ಟಿದ್ದೀರಾ, ಇಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿ ಯಾರೋ ಮಧ್ಯ ಪ್ರವೇಶ ಆಗಿದ್ದಾರೆ ಅಂದರೆ ಅಲ್ಲಿ ಅವರ ಪ್ರಾರಬ್ಧ ಕರ್ಮ ಅಂದರೆ ಅವರು ಏನು ಅನುಭವಿಸ್ಬೇಕಾಗಿರುತ್ತಲ್ಲ ಮುಂದೆ, ಅದರಿಂದ ಒಂದು ಪಾಠ ಕಲಿತಾರೋ, ಇಲ್ಲ ನೋವು ಸಿಗುತ್ತೋ, ಏನು ಸಿಗುತ್ತೋ ಅದು ಅವರಿಗೆ ಅನುಭವಿಸಲೇಬೇಕು ಅಂತೇಳಿ ತೀರ್ಮಾನ ಆಗಿರುತ್ತೆ. ಅಲ್ಲಿ ಯಾರದ್ದು ಒಂದು ಧ್ವನಿ ಅವರಿಗೆ ಕೇಳಿರೋದಿಲ್ಲ. ಯಾಕಂದರೆ ಅವರು ಈ ಆಧ್ಯಾತ್ಮಿಕತೆಯಿಂದ ದೂರ ಇರ್ತಾರೆ, ಭಗವಂತನಲ್ಲಿ ನಂಬಿಕೆ ಇಟ್ಟಿರೋದಿಲ್ಲ. ಈ ರೀತಿ ಆದಾಗ ಗುರುವಿನಲ್ಲಿ ಸಮರ್ಪಣೆ ಆಗಿರೋದಿಲ್ಲ. ಸಮರ್ಪಣೆಯ ಭಾವವೇ ಅದಾಗಿರುತ್ತೆ. ನಾವು ಎಷ್ಟು ಅವರಲ್ಲಿ ಸಮರ್ಪಣೆ ಆಗ್ತೀವೋ, ಸಮರ್ಪಣೆ ಅಂದರೆ ನಾವು ನಮ್ಮ ಒಂದು ಪ್ರಾರಬ್ಧ ಕರ್ಮದ ಜೊತೆ ನಮ್ಮ ಒಂದು ಒಳ್ಳೆಯ ಗುಣಗಳಿರ್ಬೋದು, ಕೆಟ್ಟ ಗುಣಗಳಿರ್ಬೋದು, ನಕಾರಾತ್ಮಕತೆ ಇರ್ಬೋದು, ಸಕಾರಾತ್ಮಕತೆ ಇರ್ಬೋದು, ಅವೆಲ್ಲವನ್ನು ಗುರುವಿಗೆ ಸಮರ್ಪಣೆ ಮಾಡಿದ ರೀತಿಯಲ್ಲಿ ನಾವು ನಮ್ಮನ್ನು ಸರೆಂಡರ್ ಆಗಿಸ್ಕೊಂಡಾಗ ಅದಕ್ಕೆ ಬೇರೆಯದ್ದೇ ತಿರುವು ಸಿಗುತ್ತೆ. ಈಗ ನಿಮ್ಮ ಮಕ್ಕಳು ಪರಿಪೂರ್ಣವಾಗಿ ನಿಮ್ಮ ಶರಣದಲ್ಲಿದ್ದಾರೆ ಅಂದರೆ ನೀವು ಅವರ ಎಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ತೀರಾ. ಅದೇ ಅವರು ನಿಮ್ಮ ಮಾತನ್ನು ಕೇಳೋದಿಲ್ಲ, ವಯಸ್ಸಿಗೆ ಬಂದ ಹಾಗೆ ಅವ್ರ ಮನ ಬಂದಂತೆ ವರ್ತಿಸ್ತಾರೆ ಅಂದಾಗ, ಹಾಗಾದರೆ ನೀನೇ ದುಡಿದು ನೀನೇ ಮಾಡ್ಕೊ ಅನ್ನೋ ರೀತಿಲಿ ಬಿಟ್ಬಿಡ್ತೀರಲ್ಲ, ಆ ರೀತಿ ಕೂಡ ಆಗ್ತದೆ ಅನ್ನೋ ರೀತಿಲಿ ಇಲ್ಲಿ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಕೆಲವೊಂದು ರಿಲೇಷನ್ಶಿಪ್ಗಳು ಕಾರ್ಮಿಕ ಇದರಲ್ಲಿ ಬಂಧನ ಆಗೋದೇ ಹೀಗೆ. ತಪ್ಪು ಅಂತ ಗೊತ್ತಿದ್ರೂ ಕೂಡ ಇನ್ನೊಬ್ಬರ ಜೀವನದಲ್ಲಿ ಪ್ರವೇಶ ಆಗೋದು, ಇಲ್ಲ ಅಂದರೆ ಅದರಿಂದ ಹೊರಗೆ ಬರೋಕ್ಕೆ 108 ದಾರಿಗಳು ಆತ್ಮಸಾಕ್ಷಿಯ ಮೂಲಕ ಸಿಗ್ತಾ ಇದ್ರೂ ಕೂಡ ಆ ತಪ್ಪನ್ನು ಮಾಡೋದು, ವ್ಯಾಮೋಹಕ್ಕೆ ಮೋಹಕ್ಕೆ ಸಿಲುಕಿ ಅನ್ನೋ ರೀತಿಲಿ ಆ ಮೋಹ ಕೆಲವೊಂದು ಈ ರೀತಿ ಕಾಡಿ ಎಲ್ಲೋ ಒಂದು ರೀತಿಲಿ ಆ ಸಂಬಂಧ ಒಂದು ಪಾಠವನ್ನು ಕಲಿಸುತ್ತೆ. ಅಂದರೆ ಈ ಕಾರ್ಮಿಕ್ ರಿಲೇಷನ್ಶಿಪ್ ಏನಪ್ಪ ಅಂದರೆ ಒಂದು ಪಾಠ ಕಲಿಸುವ ಸಂಬಂಧವಾಗಿ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ನಿಮಗೆ ಅವ್ರ ಬಗ್ಗೆ ನಿಜವಾದ ಪ್ರೀತಿನೇ ಇದ್ದರೆ ಇಲ್ಲಿ ಒಂದು ಪ್ರೀತಿಯ ವಿಚಾರದಲ್ಲಿ ಬರ್ತಾ ಇದೆ. ಒಂದು ಸಹನೆಯಿಂದ ಆ ವಿಚಾರವನ್ನು ಸ್ಪಷ್ಟವಾಗಿ ಹೇಳುವ ಅಗತ್ಯ. ಅಂದರೆ ನಿಮ್ಮ ಭಾವನೆಗಳನ್ನು ಮುಚ್ಚಿಟ್ರೆ ಗೊಂದಲ ಹೆಚ್ಚಾಗತ್ತೆ. ಸತ್ಯವಾಗಿ ನಿಮ್ಮ ಮನಸ್ಸಲ್ಲಿರುವ ವಿಚಾರಗಳನ್ನು ಹೇಳಿಕೊಂಡ್ರೆ ಆ ಬಂಧನ ಗಟ್ಟಿಯಾಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಅದು ವೈಯಕ್ತಿಕ ಸಂಬಂಧದಲ್ಲೇ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲೇ ಆಗಿರ್ಬೋದು. ಆದರೆ ಕೆಲವರ ಯೋಗದ ಪ್ರಕಾರ, ಇಲ್ಲಿ ಈಗಿನ ಎನರ್ಜಿ ಪ್ರಕಾರ ಮದುವೆಯ ಯೋಗ ಇದೆ. ಸ್ವಲ್ಪ ವಿಳಂಬ ಅಥವಾ ಕುಟುಂಬದ ಹಸ್ತಕ್ಷೇಪ ಅಲ್ಲಿ ಉಂಟಾಗ್ಬೋದು. ಆದರೆ ಧೈರ್ಯದಿಂದ ನೀವು ಮುಂದುವರೆದ್ರೆ ಖಂಡಿತ ಅದಕ್ಕೊಂದು ಸ್ಥಿರತೆ ಸಿಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಕೆಲವೊಂದು ವೈಯಕ್ತಿಕ ಸಂಬಂಧ ಹೇಗಿರ್ತವೆ ಅಂದರೆ, ಗಂಡ ಹೆಂಡತಿಯ ಸಂಬಂಧ ಅದು ಹಿಂದಿನ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ಗೆ ಒಳಗಾಗಿರುತ್ತೆ. ಅಂದರೆ ಅದು ನೀವು ಹಿಂದೆ ಕೂಡ ಒಂದು ಕರ್ಮದಲ್ಲಿ ಬಂಧಿತರಾಗಿರ್ತೀರ, ಅದೇ ಇಲ್ಲಿ ಕಂಟಿನ್ಯೂ ಆಗಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಅಂದರೆ ಕೆಲವೊಂದು ಸಾರಿ ನಾವೇ ಅಂತೀವಲ್ವ, ಯಾವ ಜನ್ಮದ ಏನೋ ನಿಮಗೆ ಈ ಜನ್ಮದಲ್ಲಿ ಈ ರೀತಿ ನೀವು ಸಿಕ್ಕಿದ್ದೀರಾ ಅಂತೇಳಿ ಮಾತಾಡ್ತೀವಲ್ವ, ಖಂಡಿತ ಅದು ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ಜಗಳ ಆಗ್ಬೋದು. ಆದರೆ ಭಾವನೆಗಳು ನಿರಂತರವಾಗಿ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗ್ತವೆ ಒಂದು ಸಮಯಕ್ಕೆ ಸರಿಯಾಗಿ ಅನ್ನೋ ರೀತಿಲಿ ಬರ್ತಾ ಇದೆ. ಈಗ ನೀವು ಯಾವ ಸಮಯದಲ್ಲಿ ಒಂದಾಗಿದ್ದೀರಲ್ಲ, ಅದು ವೈಯಕ್ತಿಕ ವಿಚಾರದಲ್ಲೇ ಆಗಿರ್ಬೋದು, ತಂದೆ ತಾಯಿ ಮಕ್ಕಳು, ಈ ರೀತಿ ಒಂದು ಸಂಬಂಧಗಳು ಯಾವ ರೀತಿ ಅಂದರೆ ಈ ಕಾರ್ಮಿಕ್ ರಿಲೇಷನ್ಶಿಪ್ ಯಾವ ರೀತಿ ಅಂದರೆ, ಈಗ ನೀವು ಯಾವ ವ್ಯಕ್ತಿಯೊಂದಿಗೆ ಇದ್ದೀರೋ ಅಲ್ಲಿ ಒಂದು ಸುಖ ಸಿಗ್ತಾ ಇದೆಯೋ ದುಃಖ ಸಿಗ್ತಾ ಇದೆಯೋ, ಈ ಎರಡನ್ನೂ ಕೊಡುತ್ತೆ ಈ ಕಾರ್ಮಿಕ್ ರಿಲೇಷನ್ಶಿಪ್. ಅಂದರೆ ಹಿಂದಿನ ಒಂದು ಪ್ರಾರಬ್ಧ ಕರ್ಮ. ಜೀವನದುದ್ದಕ್ಕೂ ಪದೇ ಪದೇ ನಿಮಗೆ ಅದೇ ಒಂದು ದುಃಖ ಎದುರಾಗ್ತಾ ಇದೆ ಅಂದರೆ, ಇಲ್ಲಿ ಆ ಕರ್ಮದ ಪಾಠ ನೀವು ಕಲಿತಾಗಲೇ ಆ ಬಂಧನ ಶಾಂತವಾಗುತ್ತೆ, ಅದರಿಂದ ನೀವು ಮುಕ್ತವಾಗ್ತೀರಾ ಅನ್ನೋ ರೀತಿಲಿ ಬರ್ತದೆ. ಅಂದರೆ ನೀವು ಆ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಯಾವ ರೀತಿ ಒಂದು ಮುಕ್ತತೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಿರಲ್ಲ, ಅದಕ್ಕೆ ಇಲ್ಲಿ ಭಗವಂತನ ಸಹಾಯವನ್ನು ತಗೊಳ್ಳಿ, ಗುರುವಿನ ಮಾರ್ಗದರ್ಶನವನ್ನು ತಗೊಂಡು ಆ ಒಂದು ಎನರ್ಜಿಯನ್ನು ಇಲ್ಲೇ ರಿಮೂವ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಪದೇ ಪದೇ ನಿಮಗೆ ಅದೇ ಪಾಠ ಸಿಗ್ತಾ ಇರುತ್ತೆ, ಕೆಲವೊಂದು ಸಾರಿ ನೋವಿನ ಮೂಲಕ ಅನ್ನೋ ರೀತಿ ಬರ್ತಾಯಿದೆ.
ಹಾಗೆ ಹಳೆಯ ಒಂದು ವಾಗ್ದಾನಗಳಾಗಿರ್ಬೋದು, ಅಪೂರ್ಣ ಭಾವನೆಗಳಾಗಿರ್ಬೋದು, ಕ್ಷಮಿಸದ ಮನಸ್ಸಾಗಿರ್ಬೋದು, ಇವೆಲ್ಲ ಎನರ್ಜಿ ಬ್ಲಾಕ್ ಆಗಿದ ಕಾರಣನೇ ಇದರಿಂದ ಜೀವನದಲ್ಲಿ ಅಸಮಾಧಾನ, ಭಾರವಾದ ಮನಸ್ಥಿತಿ, ಹಾಗೆ ಕೆಲವೊಂದು ಸಾರಿ ಇದ್ದಕ್ಕಿದ್ದ ಹಾಗೆ ನಮ್ಮ ಮಧ್ಯೆ ಯಾರೋ ಪ್ರವೇಶ ಮಾಡಿ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ಅದೇ ಒಂದು ಕಾರ್ಮಿಕ್ ಎನರ್ಜಿ. ಹಾಗಾಗಿ ಇಲ್ಲಿ ನೀವು ವಾಸ್ತವವಾಗಿ ಅದನ್ನು ಬದಲಾವಣೆ ಮಾಡಿಕೊಳ್ಳೇಬೇಕು. ಸರಿ ತಪ್ಪು ಯಾವುದು ಅಂತೇಳಿ ಯೋಚಿಸ್ಬೇಕು. ಕೆಲವೊಂದು ವಿಚಾರಗಳನ್ನು ಇಗ್ನೋರ್ ಮಾಡಬೇಕು. ಇಲ್ಲಾದರೂ ನೀವು ತಿದ್ಕೊಳ್ಳಿಲ್ಲ ಅಂದರೆ ಮತ್ತೆ ಅದೇ ನಿಮಗೆ ಜೀವನದುದ್ದಕ್ಕೂ ಮರೆ ಕಳಿಸುತ್ತೆ. ನೀವು ಎಲ್ಲಿಯವರೆಗೂ ಪಾಠ ಕಲಿಯೋದಿಲ್ಲ, ಆ ಪ್ರಾರಬ್ಧ ಕರ್ಮ ಅನ್ನೋದು ನಿಮ್ಮನ್ನು ಬಿಡೋದಿಲ್ಲ ಅನ್ನೋ ರೀತಿಲಿ ಬರ್ತದೆ. ಯಾಕಂದರೆ ಪ್ರಾರಬ್ಧ ಕರ್ಮ ನಿಮ್ಮನ್ನು ಬಿಡೋದಿಲ್ಲ, ಅದು ಖಂಡಿತ. ಆದರೆ ಇಲ್ಲಿ ತಿದ್ಕೊಳ್ಳೋಕ್ಕೆ ಅವಕಾಶವಾಗಿ ನೀವು ಈ ಸಮಯದಲ್ಲಿ ಒಂದು ಆಧ್ಯಾತ್ಮಿಕ ಫೀಲ್ಡಲ್ಲಿ ಇದ್ದೀರಾ ಅಂದರೆ, ಗುರುವಿನ ಶರಣದಲ್ಲಿದ್ದೀರಾ ಅಂದರೆ, ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಆ ಭಗವಂತ, ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ, ಅವರು ನಿಮಗೆ ಅನೇಕ ರೀತಿಯ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಕೆಲವೊಂದು ಸಾರಿ ನೀವು ತಪ್ಪು ಅಂತ ಗೊತ್ತಿದ್ದು ಆ ಕೆಲಸವನ್ನು ಮಾಡ್ತಾ ಇರ್ತೀರಾ ಅಂದಾಗ ಅಲ್ಲಿಗೆ ನೀವು ಅದನ್ನು ತಪ್ಪು ಅಂತಲೂ ಮಾಡಿದ್ದೀರಾ ಅಂದರೆ ಅಲ್ಲಿಗೆ ನಿಮ್ಮ ವೈಯಕ್ತಿಕ ತಪ್ಪಾಗತ್ತೆ. ಅದರಿಂದ ಮತ್ತೆ ಕಾರ್ಮಿಕ್ ಎನರ್ಜಿ ಒಂದು ಹೊಸದಾಗಿ ರೂಪುಗೊಳ್ಳುತ್ತೆ, ಅದು ಕಡಿಮೆ ಆಗೋದಿಲ್ಲ. ಅದೇ ನೀವಿಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದು, ಒಳ್ಳೆಯ ಉದ್ದೇಶಗಳನ್ನು ಹೊಂದೋದು, ಯಾರಿಗೂ ಕೂಡ ಮನಸ್ಸಿಗೆ ನೋವು ಮಾಡದೇ ಇರೋದು, ಯಾರ ಜೀವನದಲ್ಲೂ ಕೂಡ ಪ್ರವೇಶ ಮಾಡಿ ಅವ್ರಿಗೆ ನೋವು ಕೊಡದೇ ಇರೋದು, ಇವೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವ ಒಂದು ಬ್ಯಾಡ್ ಕರ್ಮ, ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಬರ್ತವೆ, ಕಡಿಮೆ ಆಗ್ತಾ ಬರ್ತವೆ. ಈ ವಾಸ್ತವ ವರ್ತಮಾನದಲ್ಲಿ ನೀವು ಅವುಗಳನ್ನು ಕಳ್ಕೊಂಡು ಮತ್ತೊಂದು ಹೊಸ ಪಯಣದತ್ತ ಒಂದು ಇದೇ ಜನ್ಮದಲ್ಲಾಗಿರ್ಬೋದು ಇಲ್ಲ ಮುಂದಿನ ಜನ್ಮದಲ್ಲಾಗಿರ್ಬೋದು ಹೊಸ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತೀರಾ. ಹಳೆಯದನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಅದು ಒಂದು ಒಳ್ಳೆಯ ಒಂದು ಸಂತೋಷದ ಮೂಲಕ ಆಗಿರ್ಬೋದು, ಇಲ್ಲ ಸುಖದ ಮೂಲಕ ಆಗಿರ್ಬೋದು, ನೆಮ್ಮದಿಯ ಜೀವನದ ಮೂಲಕ ಆಗಿರ್ಬೋದು, ಉತ್ತಮ ಆರೋಗ್ಯದ ಮೂಲಕ ಆಗಿರ್ಬೋದು, ಅದು ಮತ್ತೆ ನಿಮಗೆ ರೀಕನೆಕ್ಟ್ ಆಗುತ್ತೆ. ಕೆಲವರ ವಿಚಾರದಲ್ಲಿ ಅದೇ ರೀತಿಯ ಹಣಕ್ಕೆ ಸಂಬಂಧಪಟ್ಟ ಎನರ್ಜಿ ಕೂಡ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ಹಣ ಬರ್ತಾ ಇದೆ ಆದರೆ ಉಳಿತಾ ಇಲ್ಲ. ಇದು ಕೂಡ ಕಾರ್ಮಿಕ್ ಪ್ಯಾಟರ್ನ್ನ ಸೂಚನೆ ಕೊಡ್ತಾ ಇದೆ. ಹಣದ ಬಗ್ಗೆ ಇರುವ ಕೆಲವು ತಪ್ಪು ನಿರ್ಧಾರಗಳಾಗಿರ್ಬೋದು, ಅತಿಯಾಗಿ ತ್ಯಾಗ ಮಾಡೋ ಗುಣ ಆಗಿರ್ಬೋದು, ಅಂದರೆ ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡ್ಕೊಳ್ಳೋದಾಗಿರ್ಬೋದು, ಹಾಗೆ ಕೆಲವು ಕುಟುಂಬ ಸಂಬಂಧಿತ ಕರ್ಮದ ಸಾಲ ಆಗಿರ್ಬೋದು, ಹಿಂದೆ ನೀವು ಮಾಡಿಟ್ಟು ಬಂದಿದ್ದು ಈ ಸಮಯದಲ್ಲೂ ಕೂಡ ಅದೇ ಸಾಲದ ಒಂದು ಬಾಧೆಯಲ್ಲಿ ನಿಮ್ಮನ್ನು ಮುಳುಗುವಂತೆ ಮಾಡಿರ್ಬೋದು. ಇವೆಲ್ಲವೂ ಕಂಡು ಬರ್ತಾ ಇದ್ದಾವೆ ಈ ಎನರ್ಜಿಯ ಪ್ರಕಾರ. ಹಳೆಯ ನೋವನ್ನು ಮರೆತು ಬಿಡಿ, ಆ ಒಂದು ಕ್ಷಮೆಯನ್ನು ನೀಡಿ, ಇತರರಿಗೂ ಕೂಡ ನಿಮ್ಮ ಕೈಲಾದರೆ ಎಷ್ಟಾದರೂ ಒಂದು ಸಹಾಯವನ್ನು ಮಾಡಿ. ಅತಿಯಾಗಿ ಅಲ್ಲ, ನೀವು ದುಡಿದ ಹಣದಲ್ಲಿ 1% ಆದರೂ ನೀವು ದಾನ, ಧರ್ಮ, ಸೇವೆ, ಪ್ರಕೃತಿಗೆ ಈ ರೀತಿಯಾಗಿ ಸಹಾಯ ಮಾಡಬೇಕು. ಆಗ ನಾನು ಸಮೃದ್ಧಿಗೆ ಅರ್ಹನು ಅನ್ನೋ ರೀತಿಲಿ ನಿಮ್ಮಲ್ಲಿ ಒಂದು ದೃಢ ನಂಬಿಕೆ ಬರುತ್ತೆ. ಯಾಕಂದರೆ ಆ ಒಂದು ಮನಸ್ಥಿತಿಯನ್ನು, ಆ ದಯಾ, ಆ ಕರುಣ, ಆ ಪ್ರೇಮದ ಗುಣ ನಿಮ್ಮಲ್ಲಿ, ಆ ಸೇವೆಯ ಗುಣ, ಆ ಚಾರಿಟಿಂಗ್ ಸ್ವಭಾವ ತುಂಬಿಸ್ತಾ ಹೋಗುತ್ತೆ. ಹಣದ ವಿಚಾರದಲ್ಲಿರುವ ಅಡೆತಡೆಗಳು ಅಂದರೆ ಸಾಲದಿಂದ ಹೊರಗೆ ಬರಬೇಕು. ಯಾವುದೋ ಹಣ ನಿಂತು ಬಿಟ್ಟಿದೆ, ತುಂಬ ದಿನ ಆಯಿತು ಬರ್ತಾ ಇಲ್ಲ, ಅದು ನಿಮ್ಮದೇ ಆಗಿದೆ ಆದರೆ ಅದು ಬರ್ತಾ ಇಲ್ಲ, ಒಂದು ತುಂಬ ವರ್ಷಗಳಿಂದ ಆಗಿರ್ಬೋದು, ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗಿದೆ. ನಿಮ್ಮದೇ ಒಂದು ಆಸ್ತಿ ಮಾರಿದ ಹಣವೇ ಆಗಿರ್ಬೋದು. ಕೆಲವರ ಒಂದು ರೀಡಿಂಗ್ ನಾನಿಲ್ಲಿ ವೈಯಕ್ತಿಕ ತೊಗೊಂಡಿದ್ದೀನಿ. ಇವತ್ತೊಂದು ಮೆಸೇಜ್ ಆಧಾರಿತ ಅಂದರೆ ಒಂದು ಕಮೆಂಟಲ್ಲಿ ಬಂದಿತ್ತು. ಅಲ್ಲಿ ನಿಮಗೆ ಯಾವ ರೀತಿ ಒಂದು ಪರಿಹಾರ ಇಲ್ಲಿ ಸೂಚಿಸ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ, ಅದು ನಿಮ್ಮ ಹಿಂದಿನ ಒಂದು ಪ್ರಾರಬ್ಧ ಕರ್ಮದ ಬ್ಲಾಕೇಜನ್ನೇ ಸೂಚಿಸ್ತಾ ಇದೆ. ಯಾಕಂದರೆ ನೀವು 2011ರಲ್ಲಿ ಗದ್ದೆಯನ್ನು ಮಾರಿದ್ದೀರಾ, ಆದರೆ ಇಷ್ಟು ದಿನ ಆದರೂ ಅವರು ದುಡ್ಡು ಕೊಡಲಿಕ್ಕೆ ಸತಾಯಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ಎಲ್ಲೋ ಒಂದು ರೀತಿಲಿ ನಿಮ್ಮದೂ ಕೂಡ ಒಂದು ಕರ್ಮದ ಒಂದು ಬಂಧನ ಕಾಣಿಸ್ತಾ ಇದೆ. ಅವರಿಗೂ ನಿಮಗೂ ಹಿಂದೆ ಯಾವುದೋ ರೀತಿ ಪ್ರಾರಬ್ಧ ಒಂದು ಸೂಚನೆ, ಕರ್ಮದ ಒಂದು ಸೂಚನೆ ಕಾಣಿಸ್ತಾ ಇದೆ. ಹಾಗಾಗಿ ಅಲ್ಲಿ ನಿಮಗೆ ಅದು ಸಾಧ್ಯವಾಗ್ತಾ ಇಲ್ಲ. ಆದರೆ ಇಲ್ಲಿ ಗುರುವಿನ ಮೊರೆ ಹೋಗಿ, ಗುರುವಿನ ಆಶ್ರಯ ಪಡ್ಕೊಳ್ಳಿ, ಸಂಪೂರ್ಣವಾಗಿ ಆ ವಿಚಾರವನ್ನು ಗುರುವಿನ ಪಾದದಲ್ಲಿಟ್ಟು ಶರಣಾಗಬೇಕು. ಹಾಗೆ 9 ದೀಪಗಳ ದಾನವನ್ನು ಮಾಡಬೇಕು ಅಂತ ಬರ್ತಾ ಇದೆ. ಅಂದರೆ 9 ದೀಪಗಳನ್ನು ನೀವು ಪ್ರತಿ ಗುರುವಾರ ಇಲ್ಲ 9 ಕಂಟಿನ್ಯೂಸ್ ಆಗಿ 33 ದಿನಗಳ ಕಾಲ ಬೆಳಗಿಸ್ಬೇಕು. ಹಾಗೆ ನಿಮ್ಮ ಊರಲ್ಲಿ ಯಾವುದಾದ್ರೂ ಕಲ್ಯಾಣಿ ಕೆರೆ ಹತ್ತಿರ ಹೋಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ, ಒಂದು 6 ಗಂಟೆಗೆ ಹೋದರೆ ಸಾಕು, ಬೆಳಗ್ಗೆ ಇಲ್ಲ ಸಂಜೆ 6 ಗಂಟೆಗೆ ಹೋಗಿ ಗೋಧೂಳಿ ಲಗ್ನದಲ್ಲಿ 9 ಒಂದು ಹಣತೆಗಳಿಗೆ, ಹಣತೆ ಅಂದರೆ ಮಣ್ಣಿನ ತಗೊಳ್ಬೇಡಿ, ನೀರಲ್ಲಿ ಅದು ತೇಲ್ಬಿಡಬೇಕು, ಮುಳುಗ್ಬಿಡುತ್ತೆ. ಹಾಗಾಗಿ ಈ ಅಳಕೆ ಹಾಳೆಯಲ್ಲಿ ಮಾಡಿರ್ತಾರೆ ಬೌಲ್ ಥರ, ಅದರಲ್ಲಿ ತುಪ್ಪವನ್ನೇ ತುಂಬಿಸಿ. ಮದುವೆ ಆಗ್ತಾ ಇಲ್ಲ ಮಕ್ಕಳಿಗೆ, ಆ ಹಣ ಬರುತ್ತೆ, ಮದುವೆ ಮಾಡಬೇಕು, ಇವೆಲ್ಲ ಒಂದು ಕನಸನ್ನು ಕಟ್ಕೊಂಡಿದ್ದೀರಲ್ಲ. ಹಾಗಾಗಿ ನೀವು ಆ ಒಂದು ಕೆರೆಯ ದಂಡೆ, ಕಲ್ಯಾಣಿ ದಂಡೆ ಮೇಲೆ ಕುಳಿತು ನಿಮ್ಮ ಕುಲದೇವರನ್ನು, ಹಾಗೆ ಗ್ರಾಮ ದೇವತೆಯನ್ನು, ಹಾಗೆ ಗುರುವನ್ನು, ಹಾಗೆ ಪಂಚಭೂತಗಳನ್ನೇ, ಹಾಗೆ ಒಂದು 9 ನವಗ್ರಹಗಳನ್ನು ಸ್ಮರಣೆ ಮಾಡಿಕೊಂಡು ನೀವು ಆ ಒಂದು
ದೀಪವನ್ನು ನಿಮ್ಮ ಮಕ್ಕಳ ಕೈಲಾದರೂ ಆಯಿತು, ನೀವಾದರೂ ಆಯಿತು ಬೆಳಗಿಸಿ ಅದನ್ನು ನೀರಲ್ಲಿ ತೇಲಿ ಬಿಡಿ. ಇದ್ರ ಮೂಲಕ ನಮ್ಮ ಒಂದು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನಮಗೆ ದಾರಿ ಮಾಡಿಕೊಡಿ. ಅದರಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗಲಿ. ನಾವು ಅಂದ್ಕೊಂಡು ಈ ರೀತಿಲಿ ನಮ್ಮ ಹಣ ನಮಗೆ ಮರಳಿ ಬರುತ್ತೆ ಅನ್ನೋ ರೀತಿಲಿ ವಾಸ್ತವವಾಗಿ ಹೇಳಿಕೊಂಡು ಈ ರೀತಿ 9 ದಿನಗಳ ಕಾಲ ನೀವು ಮಾಡಬೇಕು. ಖಂಡಿತವಾಗಿ ಅದರಲ್ಲಿರುವ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಖಂಡಿತ ಆ ಭಗವಂತ, ಆ ಪಂಚಭೂತಗಳು, ಈ ಪ್ರಕೃತಿ ನಿಮಗೆ ಸಹಾಯ ಮಾಡುತ್ತೆ. ಇದು ಒಂದು ವಿಚಾರಕ್ಕೆ ಇಲ್ಲಿ ನಾನು ಪರ್ಸನಲ್ ರೀಡಿಂಗ್ ಕೊಟ್ಟಿದ್ದೀನಿ. ಯಾಕಂದರೆ ಅವರಿಗೆ ತುಂಬ ವೈಯಕ್ತಿಕ ಸಮಸ್ಯೆ ಆಗಿತ್ತು ಅಂತೇಳಿ ಒಂದು ಕಮೆಂಟಲ್ಲಿ ನೋಡಿದ್ದೀನಿ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯ ಸುಧಾರಿಸುತ್ತೆ. ನಿಮ್ಮ ಹಣ ನಿಮಗೆ ಮರಳಿ ಬರುತ್ತೆ. ಹಾಗೆ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ಅವ್ರು ಯಾರು ನಿಮಗೆ ಈ ಸಮಯದಲ್ಲಿ ಹಣ ಕೊಡ್ತಾ ಇಲ್ಲಲ್ಲ, ಅವ್ರಿಗೆ ಬೈಯೋದಾಗಿರ್ಬೋದು, ಅವರಿಗೆ ಶಾಪ ಹಾಕೋದಾಗಿರ್ಬೋದು, ಇಲ್ಲ ಅದು ಯಾವುದೇ ರೀತಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ನೀವು ಮಾತಾಡೋಕ್ಕೂ ಹೋಗಬಾರ್ದು, ಯೋಚಿಸೋಕ್ಕೂ ಹೋಗಬಾರ್ದು. ಅವರಿಗೆ ಕ್ಷಮಿಸ್ಬಿಡಿ. ಅವರ ಯಾವ ರೀತಿ ಒಂದು ಅವರಿಗೂ ನಮಗೂ ಅವ್ರಿಗೆ ನಾವು ಯಾವ ರೀತಿ ಒಂದು ತೊಂದರೆ ಕೊಟ್ಟಿದ್ವೋ ಏನೋ ಅದರಿಂದ ಈ ರೀತಿ ಈ ಜನ್ಮದಲ್ಲಿ ಆಗ್ತಾ ಇದೆ ಅಂತೇಳಿ ಒಂದು ಪಶ್ಚಾತ್ತಾಪವನ್ನು ಪಟ್ಟು ಭಗವಂತನಲ್ಲಿ, ಆ ಗುರುವಿನಲ್ಲಿ, ನೀವು ನಂಬಿದ ದೈವಶಕ್ತಿಗಳಲ್ಲಿ ಕ್ಷಮೆಯನ್ನು ಯಾಚಿಸಿ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾದರೆ ಈಗ ಕೆಲವರ ಎನರ್ಜಿ ಪ್ರಕಾರ ಯಾವ ರೀತಿ ಬರ್ತಾ ಇದೆ ಅಂದರೆ, ನೀವು ಈಗ ಕರ್ಮವನ್ನು ಕ್ಲಿಯರ್ ಮಾಡುವ ಹಂತಕ್ಕೆ ಬಂದಿದ್ದೀರಾ. ಒಂದು ಒಳ್ಳೆಯ ವಿಚಾರಗಳಾಗಿರ್ಬೋದು, ಒಳ್ಳೆಯ ಉದ್ದೇಶ ಆಗಿರ್ಬೋದು, ಕೆಲವು ಕ್ಷಮಿಸುವ ಒಂದು ಗುಣವನ್ನು ಹೊಂದಿದ್ದೀರಾ. ಹಾಗೆ ಯಾರ ಬಗ್ಗೆಯೂ ಈಗ ನೀವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಂದರೆ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿಮ್ಮ ಉದ್ದೇಶದ ಕಡೆ ಗಮನ ಕೊಡ್ತಾ ಇದ್ದೀರಾ. ನಿಮ್ಮ ಮೌಲ್ಯವನ್ನು ನೀವು ತಿಳ್ಕೊಳ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಪ್ರೀತಿ, ಕಾಳಜಿ, ಒಂದು ವಿಶೇಷತೆಯನ್ನು ಕಂಡುಕೊಳ್ತಾ ಇದ್ದೀರಾ. ಅಂದರೆ ನಿಮ್ಮಲ್ಲೂ ಕೂಡ ಏನಾದರೂ ಒಂದು ಮಾಡೋ ಆತ್ಮವಿಶ್ವಾಸ ಈಗ ಹೆಚ್ಚಾಗ್ತಾ ಇರೋದ್ರಿಂದ ಆ ಕರ್ಮವನ್ನು ಕ್ಲಿಯರ್ ಮಾಡ್ಕೊಳ್ಳುವ ಹಂತಕ್ಕೆ ಬಂದು ನಿಂತಿದ್ದೀರಾ. ಹೆದರೋದು ಬೇಡ. ಹಾಗಾಗಿ ಈಗ ಏನು ಒಳ್ಳೆಯ ಉದ್ದೇಶ ಇದೆಯಲ್ಲ, ಅದು ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಅದು ಯಾವತ್ತೂ ಕೂಡ ನಿಮಗೆ ಕೆಟ್ಟದನ್ನು ಮಾಡೋದು ಇಲ್ಲ, ಕೆಟ್ಟ ದೃಷ್ಟಿ ಬೀಳಲಿಕ್ಕೂ ಕೂಡ ಅದು ಬಿಡೋದಿಲ್ಲ. ಯಾಕಂದರೆ ನಿಮ್ಮ ಸುತ್ತ ನಿಮ್ಮ ಔರ ಪರಿಶುದ್ಧವಾಗಿ ನಿಂತಿದೆ, ನಿಮ್ಮ ಬಲವಾಗಿ ಪ್ರಭಾಮಂಡಲ. ಹಾಗಾಗಿ ಅದರ ಆಧಾರದ ಮೇಲೆ ನೀವೀಗ ಒಂದು 100 ಜನರ ಗುಂಪಲ್ಲಿದ್ದರೂ ಕೂಡ, ಸರಳವಾಗಿದ್ದರೂ ಕೂಡ ಅತ್ಯಾಕರ್ಷಕವಾಗಿ ನಿಮ್ಮ ಮೌಲ್ಯಗಳು ಹೆಚ್ಚುತ್ತವೆ. ವಿಶೇಷವಾಗಿ ಕಾಣಿಸ್ಕೊಳ್ತೀರಾ ನೀವು ಆ ಗುಂಪಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ನಿಮಗೆ ನಾಯಕತ್ವದ ಗುಣ ನೀವು ಹೊಂದಿದ್ದೀರಾ. ಹಾಗಾಗಿ ಕೆಲವು ಸಂಬಂಧ ಮತ್ತು ಹಣ ಎರಡೂ ಕೂಡ ಒಂದೇ ಎನರ್ಜಿಯಲ್ಲಿ ನಿಮ್ಮ ಲೈನ್ನಲ್ಲೇ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ಕೆಲವು ಸಂಬಂಧಗಳು ಸುಧಾರಣೆ ಆಗ್ತವೆ. ಹಾಗೆ ಹಣದಲ್ಲಿರುವ ಬ್ಲಾಕೇಜ್ಗಳು ಕೂಡ ರಿಮೂವ್ ಆಗುತ್ತೆ. ಹಾಗೆ ನಿಮ್ಮ ಮೌಲ್ಯವನ್ನು ನೀವು ಗುರುತಿಸ್ಕೊಂಡಾಗ ಸಮೃದ್ಧಿ ತಾನಾಗಿಯೇ ನಿಮ್ಮ ಕಡೆ ಹರಿದು ಬರುತ್ತೆ. ವಾರಕ್ಕೆ 2 ಬಾರಿಯಾದರೂ ಸ್ನಾನದ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಮನಸ್ಸಿನಲ್ಲಿ ಹಳೆಯ ಕರ್ಮ ಬಿಡುವ ಒಂದು ಸಂಕಲ್ಪವನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಈ ಹೈ ಎನರ್ಜಿ ಇರುವ ಕಲ್ಲುಪ್ಪು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ನಕಾರಾತ್ಮಕತೆಯನ್ನು, ಸ್ವಭಾವವನ್ನು, ದೃಷ್ಟಿಯನ್ನು ದೂರ ಮಾಡಿ ನವ ಚೈತನ್ಯವನ್ನು ಮೂಡಿಸುತ್ತೆ. ಮುಂದೆ ಏನು ಮಾಡಬೇಕು, ಯಾವ ರೀತಿ ನಿರ್ಧಾರ ತಗೊಳ್ಬೇಕು, ಯಾವುದನ್ನು ಕೈ ಬಿಡಬೇಕು ಅನ್ನೋ ರೀತಿಲಿ ನಿಮಗೆ ನಿಮ್ಮೊಳಗಿನಿಂದಲೇ ಜ್ಞಾನ ಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ತಿಂಗಳಲ್ಲಿ ಕನಿಷ್ಠ ಬಾರಿ 1 ಬಾರಿಯಾದರೂ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು ಅಥವಾ ಹಸಿರು ತರಕಾರಿಯನ್ನು ದಾನ ಮಾಡಬೇಕು. ಯಾವ ರೀತಿ ಜನರಿಗೆ, ನಿಸ್ಸಹಾಯಕರಿಗೆ ಅನ್ನೋ ರೀತಿಲಿ ಬರ್ತದೆ. ಇದ್ದವರಿಗೆ ದಾನ ಕೊಟ್ಟರೆ ಅದರಲ್ಲಿ ಯಾವುದೇ ರೀತಿ ನಿಮಗೆ ಒಂದು ಪ್ರತಿಫಲ ಸಿಗೋದಿಲ್ಲ. ಯಾರಿಗೆ ಅದರ ಅವಶ್ಯಕತೆ ಇರುತ್ತೋ ಅಂಥವರಿಗೆ ಕೊಟ್ಟಾಗ ಅವರು ಅದರಿಂದ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅವತ್ತು ನೆಮ್ಮದಿಯಾಗಿ ಮಲಗ್ತಾರೆ. ಅಂದರೆ ಆ ನೆಮ್ಮದಿಗೆ ಕಾರಣವಾಗಿರ್ತೀರಲ್ಲ, ಖಂಡಿತವಾಗಿ ಅವರ ಆಶೀರ್ವಾದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬ್ಲಾಕೇಜ್ಗಳನ್ನು, ಕೆಟ್ಟ ಕರ್ಮವನ್ನು ರಿಮೂವ್ ಮಾಡಿ ನಿಮಗೆ ತುಂಬ ಒಂದು ಒಳ್ಳೆಯದನ್ನು, ಪ್ರಗತಿಯನ್ನು ತಂದುಕೊಡುತ್ತೆ. ಅದಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಏನೇ ನಿಮಗೆ ದಾರಿಗಳು ಗುರುವಾಗಿರ್ಬೋದು, ನೀವು ನಂಬಿದ ದೈವಶಕ್ತಿಗಳಾಗಿರ್ಬೋದು, ನಿಮಗೆ ಸಹಾಯ ಮಾಡೋ ಜನರಾಗಿರ್ಬೋದು ತೋರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಿಮ್ಮದೇ ಆಗಿರಬೇಕು. ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನೀವೇ ಮುಂದೆ ಹೆಜ್ಜೆ ಇಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಹರಿದ ನೋಟುಗಳನ್ನು ಇಟ್ಕೊಂಡಿದ್ದೀರಾ, ಇಲ್ಲ ತುಂಬ ಏನೋ ಕೆಲಸಕ್ಕೆ ಬಾರದ ಕೆಲವು ಪೇಪರ್ಗಳನ್ನು ಇಟ್ಕೊಂಡಿದ್ದೀರಾ ಅಂದರೆ ಅದು ಯಾವುದೋ ರೀತಿ ಪೇಪರ್ಸ್ಗಳಾಗಿರ್ಬೋದು, ಅದರ ಅವಶ್ಯಕತೆ ಇಲ್ಲ ಅಂದರೆ ಅವುಗಳನ್ನು ಮನೆಯಿಂದ ಹೊರಗಡೆ ಹಾಕಿಬಿಡಿ, ಸುಟ್ಟು ಹಾಕಿಬಿಡಿ ಅನ್ನೋ ರೀತಿಲಿ ಬರ್ತದೆ. ಆದರೆ ಒಂದು ಕೃತಜ್ಞತಾ ಭಾವ ಇರಬೇಕು. ಯಾಕಂದರೆ ಒಂದಲ್ಲ ಒಂದು ಸಮಯದಲ್ಲಿ ಅದರಿಂದ ನೀವು ಉಪಯೋಗ ಪಡ್ಕೊಂಡಿದ್ದೀರಾ ಅಲ್ವಾ. ಆ ನೋಟು ಚೆನ್ನಾಗಿದ್ದರೆ ನೀವು ಉಪಯೋಗ ಪಡ್ಕೊಳ್ತಿದ್ದೀರಾ. ಈಗ ಅದು ತುಂಬ ಛಿದ್ರವಾಗಿದೆ ಅಂತೇಳಿ ಅದನ್ನು ನೀವು ಸುಟ್ಟು ಹಾಕ್ತಾ ಇದ್ದೀರಿ ಅಂದರೆ ಆ ಎನರ್ಜಿ ಆ ಒಂದು ಭಗವಂತನಿಗೆ ಹೋಗಿ, ಆ ವಿಶ್ವಕ್ಕೆ ಹೋಗಿ ಸೇರ್ಪಡೆಯಾಗಲಿ. ಈ ಒಂದು ಬಿಲ್ಲಿಂದ ನಾನು ಕೆಲವೊಂದು ಸರಿ ಒಳ್ಳೆಯದನ್ನು ಪಡ್ಕೊಂಡಿದ್ದೀನಿ ಅಂದರೆ ಇದು ಕೂಡ ಒಂದು ಒಳ್ಳೆಯ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಮತ್ತೆ ನನ್ನ ಹತ್ರನೇ ಮರಳಿ ಬರಲಿ ಅನ್ನೋ ರೀತಿಲಿ ನೀವು ಒಂದು ಕೃತಜ್ಞತಾ ಭಾವದಿಂದ ಅದನ್ನು ಸುಡಬೇಕು. ಸುಮ್ಮನೆ ನಾವು ಮನೆಯಲ್ಲಿರೋ ಒಂದು ವಸ್ತುವನ್ನು ಸುಟ್ಟಾಕ್ತೀವಿ ಅಂದರೆ ಸುಮ್ಮನೆ ಅನವಶ್ಯಕವಾಗಿ ಅದನ್ನೇ ಸುಟ್ಟಾಕೋದಲ್ಲ. ಈಗ ಅದನ್ನು ಬೇಕಾದಾಗ ಉಪಯೋಗಿಸ್ಕೊಂಡು ಬೇಡಾದಾಗ ನಾವು ಅದನ್ನು ಸುಟ್ಟಾಕಿದಾಗೂ ಕೂಡ ಅದರಿಂದ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಈ ರೀತಿ ಒಂದು ವಿಚಾರಗಳು ಕೂಡ ಎಲ್ಲೋ ಒಂದು ರೀತಿ ಅಡ್ಡಿ ಆತಂಕಗಳನ್ನು ತರ್ತಾ ಇರ್ತವೆ.
ಅದು ಹೇಗೆ ಅಂದರೆ ತಂದೆ ತಾಯಿ ಮಕ್ಕಳನ್ನು ಎಷ್ಟು ಕಷ್ಟಪಟ್ಟು ನೋಡ್ಕೊಳ್ತಾರೆ. 4 ಜನ ಮಕ್ಕಳಿದ್ರು ಕೂಡ ತಂದೆ ತಾಯಿ ಆ ಮಕ್ಕಳಿಗೆ ಎಲ್ಲ ರೀತಿಲೂ ನ್ಯಾಯ ದೊರಕಿಸಿ ಕೊಡ್ತಾರೆ. ಎಲ್ಲ ರೀತಿಲೂ ಒಂದು ಏನಲ್ದರೂ ಬಟ್ಟೆ, ಹಾಗೆ ಊಟ, ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ದೆ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡ್ತಾರೆ. ಓದು ಈ ಎಲ್ಲ ರೀತಿಲೂ ಅವರಿಗೆ ಸಹಾಯ ಮಾಡ್ತಾರೆ. ಅದೇ 4 ಮಕ್ಕಳು ದೊಡ್ಡವರಾದಾಗ ಆ ತಂದೆ ತಾಯಿನ ನಾನೊಬ್ಬನೇ ಇಟ್ಕೊಳ್ತೀನಿ ಅನ್ನೋ ರೀತಿಲಿ ಇಟ್ಕೊಳ್ಳೋದಿಲ್ಲ. 4 ಜನನೂ ಭಾಗ ಮಾಡ್ತಾರೆ. ಅಲ್ಲಿಗೆ ಮತ್ತೇನಾಯಿತು, ಇಲ್ಲ ಅಂದರೆ ನಮಗೆ ತುಂಬ ಕೆಲಸದ ಒತ್ತಡ, ನೋಡ್ಕೊಳಕ್ಕೆ ಆಗೋದಿಲ್ಲ, ಇಬ್ಬರೂ ಕೆಲಸ ಮಾಡ್ತೀವಿ ಅನ್ನೋ ಏನೋ ಒಂದು ಕಾರಣವನ್ನು ಕೊಟ್ಟು ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಕಾರ್ಮಿಕ್ ಕ್ಲೈನ್ಸಿಂಗ್ ಆಗೋದಿಲ್ಲ, ಮತ್ತೆ ಕರ್ಮದಲ್ಲಿ ಬ್ಲಾಕೇಜ್ಗಳು ಉಂಟಾಗ್ತವೆ ಎಲ್ಲೋ ಒಂದು ರೀತಿಲಿ. ಮತ್ತೆ ಅದು ಪುನರಪಿ ಜನನಂ ಪುನರಪಿ ಮರಣಂ ಅನ್ನಂಗೆ ಅವರು ಮತ್ತೆ ನಿಮಗೆ ಮುಂದಿನ ಜನ್ಮಕ್ಕೂ ಕೂಡ ಕನೆಕ್ಟ್ ಆಗ್ತಾರೆ ಯಾವುದಾದ್ರೂ ರೂಪದಲ್ಲಿ. ಆ ರೀತಿ ಆಗತ್ತೆ. ಹಾಗಾಗಿ ಏನೇ ನಾವು ಮಾಡಿದರೂ ಕೂಡ ಒಂದು ಕೃತಜ್ಞತಾ ಪೂರ್ವಕವಾಗಿ ಆ ಕೆಲಸವನ್ನು ಮಾಡಿದಾಗ ಖಂಡಿತವಾಗಿ ಯಾವುದೇ ರೀತಿ ಒಂದು ಹಣದ ವಿಚಾರದಲ್ಲಾಗಿರ್ಬೋದು, ಸಂಬಂಧ ವಿಚಾರಗಳಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಕೆಲವು ಇರುವ ಬ್ಲಾಕೇಜ್ಗಳು ತನ್ನಿಂದ ತಾನೇ ರಿಮೂವ್ ಆಗ್ತವೆ. ಅಡ್ಡಿ ಆತಂಕಗಳು ಬಂದು ನಿಮ್ಮನ್ನು ಕಾಡೋದಿಲ್ಲ. ಕೆಲವೊಂದು ಸರಿ ಎಲ್ಲ ಇದ್ರೂ ಕೂಡ ಮಾನಸಿಕ ಒತ್ತಡದಿಂದ ಜೀವನನೇ ಬೇಡ ಅಂಥೇಳಿ ಅನಿಸೋದಕ್ಕೆ ಶುರುವಾಗಿರುತ್ತೆ ಆ ರೀತಿ. ಹಾಗಾಗಿ ನಿಮ್ಮ ಮನೋಭಾವ ಒಂದು ಒಳ್ಳೆಯ ರೀತಿಲಿ ಬದಲಾಗ್ತಾ ಇದ್ದ ಹಾಗೆ, ಕರ್ಮ ಬದಲಾಗ್ತಾ ಇದ್ದ ಹಾಗೆ ನಿಮ್ಮ ದಿನನಿತ್ಯದ ಹಣದ ದಾರಿ ತಾನಾಗಿ ತಾನು ತೆರೆದುಕೊಳ್ಳುತ್ತೆ. ಹಾಗೆ ನೀವು ಧೈರ್ಯದಿಂದ ಯಾವುದೇ ಒಂದು ವಿಚಾರದಲ್ಲಾದರೂ ಮುಂದುವರಿತೀರಾ. ಹಾಗೆ ಸಮೃದ್ಧಿ ನಿಮ್ಮತ್ತ ಹರಿದು ಬರುತ್ತೆ, ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ತವೆ. ಹಾಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ನಿಮಗೆ ಒಂದು ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ನೀವು ಈ ಸಮಯದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿರೋದ್ರಿಂದ. ಅಂದರೆ ಗುರುವಿನ ಶರಣದಲ್ಲಿದ್ದೀರಾ, ಅವರ ಸೇವೆಯನ್ನು ಮಾಡ್ತಿದ್ದೀರಾ, ಭಗವಂತನಲ್ಲಿ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರಾ. ಕಾರಣದ ಶಕ್ತಿ ನಮ್ಮ ಪರವಾಗಿ ತುಂಬ ಕೆಲಸ ಮಾಡ್ತಾ ಇದೆ, ನಮಗೆ ಸಹಾಯ ಮಾಡ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರ ಶರಣಕ್ಕೆ ನಾವು ಹೋಗಬೇಕು ಅನ್ನೋ ರೀತಿಲಿ ನೀವು ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೃತಜ್ಞತರಾಗಿದ್ದೀರಾ. ಹಿಂದೆ ಹಾಗಲ್ಲ, ನಾವು ದುಡಿಬೇಕು, ನಾವು ತಿನ್ನಬೇಕು ಅನ್ನೋ ರೀತಿಲಿ ಅಂದ್ಕೊಂಡಿದ್ರಿ. ಆದರೆ ಆ ದುಡಿಲಿಕ್ಕೆ ಶಕ್ತಿ ಕೊಡೋದು ಭಗವಂತನೇ. ಹಾಗಾಗಿ ನಾವು ಅವನ ಶರಣದಲ್ಲೇ ಇರೋದು ಅನ್ನೋ ರೀತಿಲಿ ಈಗ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳು ನಿಮ್ಮನ್ನು ಆವರಿಸ್ತಾ ಇದ್ದಾವೆ. ಮನಸ್ಸಿಗೆ ಶಾಂತಿ ಅಂತೂ ಖಂಡಿತವಾಗಿಯೂ ಮೂಡಿದೆ ಅಂತೇಳಿ ಕಾಣಿಸ್ತಾ ಇದೆ ಎನರ್ಜಿ. ಈಗ ತುಂಬ ಸ್ಟೇಟಸ್ ತೋರಿಸ್ಕೊಳ್ಳೋ ಲೆಕ್ಕಾಚಾರ ಅಲ್ಲ, ನೆಮ್ಮದಿಯಾಗಿ ಬಾಳುವ ಲೆಕ್ಕಾಚಾರವನ್ನು ನೀವು ಇಟ್ಕೊಂಡಿದ್ದೀರಾ. ಉತ್ತಮ ಆರೋಗ್ಯ, ನೆಮ್ಮದಿ, ಮಕ್ಕಳ ಜೊತೆ ಒಂದು ಒಳ್ಳೆಯ ಜೀವನ, ಹಾಗೆ ಮುಂದಿನ ಭವಿಷ್ಯ, ಒಂದು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಡ್ಬೇಕು, ಇವೆಲ್ಲ ಒಂದು ಯೋಜನೆಯನ್ನು ಮಾಡ್ತಿದ್ದೀರಾ. ಈಗ ನೀವು ಯಾರದ್ದೋ ಬಗ್ಗೆ ವಿನಾಕಾರಣ ಮಾತಾಡೋಕ್ಕೆ ಸಮಯ ಇಲ್ಲ. ಆ ರೀತಿಯಾಗಿ ನೀವು ಆಧ್ಯಾತ್ಮಿಕ ಒಂದು ಕ್ಷೇತ್ರದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಪೂಜೆ ಪುನಸ್ಕಾರ, ದಯೆ, ದಾನ, ಧರ್ಮ, ಹೀಗೆ ಒಂದು ಒಳ್ಳೆಯ ಒಂದು ಮನಸ್ಸು ನಿಮ್ಮನ್ನು ಒಳ್ಳೆಯದ್ರ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿಲಿ ನಿಮ್ಮ ಮನಸ್ಸೀಗ ಕೆಲವು ಪಾಠಗಳನ್ನು ಕಲಿತಾ ಇದೆ. ನಿಮ್ಮ ದೇಹ ಅದಕ್ಕೆ ಪ್ರತಿಸ್ಪಂದಿಸ್ತಾ ಇದೆ. ಕಷ್ಟ ಆದರೂ ಕೂಡ, ಏರಿಳಿತಗಳು ಉಂಟಾದರೂ ಕೂಡ, ಎಷ್ಟೇ ನಿರಾಸೆಗಳು ನಿಮ್ಮನ್ನು ಕಾಡ್ತಾ ಇದ್ರೂ ಕೂಡ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗ್ತಾ ಇದೆ. ಆ ವಿಶೇಷವಾದ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗನೆ ಹೊರಗೆ ಬರ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ. ಅದು ಹಣದ ವಿಚಾರದಲ್ಲೇ ಆಗಿರ್ಬೋದು, ವೈಯಕ್ತಿಕ ಸಂಬಂಧಗಳಲ್ಲೇ ಆಗಿರ್ಬೋದು, ಏನೇ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಅಂದರೆ ಅದು ಕಾರ್ಮಿಕ್ ಬ್ಯಾಲೆನ್ಸ್, ಅಂದರೆ ಕಾರ್ಮಿಕ್ ಒಂದು ಎನರ್ಜಿಯನ್ನು ತೋರಿಸ್ತಾ ಇದೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ. ಹಾಗಾಗಿ ನೀವು ಅದರಲ್ಲಿ ಈಗ ವಾಸ್ತವವಾಗಿ ನಿಮಗೆ ಸಮಯ ಸಿಕ್ಕಿದೆ ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ. ಈ ವಾಸ್ತವದಲ್ಲಿ ನೀವು ದೃಢ ಮನಸ್ಥಿತಿಯಿಂದ ಯಾವ ರೀತಿ ನಿರ್ಧಾರ ತಗೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಒಂದು ಜೀವನ ಭವಿಷ್ಯ ರೂಪುಗೊಳ್ಳುತ್ತೆ. ಸ್ವತಂತ್ರತೆಯನ್ನು ಭಗವಂತ ನಿಮ್ಮ ಕೈಯಲ್ಲೇ ಇಟ್ಟಿದ್ದಾರೆ. ಇವತ್ತಿನ ಟ್ಯಾರೋಟ್ ರೀಡಿಂಗ್ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ, ನಿಮಗೆ ಅದು ಸಂಬಂಧಪಟ್ಟಿದ್ದಾದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಕೆಲವು ಚೇಂಜಸ್ಗಳನ್ನು ಮಾಡ್ಕೊಳ್ಳಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.